ಹಾಯ್ ಹಲೋ ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂಜಯ್ಸ್ ಯೂಟ್ಯೂಬ್ ಚಾನಲ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ರಾಮ ಮಂದಿರ ವಿಚಾರದಲ್ಲಿ ಅಯೋಧ್ಯೆ ಹೆಸರಲ್ಲಿ ಒಂದು ಧರ್ಮಕ್ಕೆ ಮಿತಿಮೀರಿದ ಪ್ರಾಧಾನ್ಯತೆ ನೀಡಲಾಗ್ತಾ ಇದೆ. ಮೋದಿ ಬರೀ ಆಲಯಕ್ಕೆ ಸಮಯ ಕೊಟ್ಟಿದ್ದಾರೆ, ಇದು ಸರಿಯಲ್ಲ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ಅವರಿಗೆ ಒಳ್ಳೆಯದಲ್ಲ. ರಾಮ ಮಂದಿರದ ಸುತ್ತವೇ ದೇಶ ರಾಜಕೀಯ ಪ್ರದಕ್ಷಿಣೆ ಹಾಕ್ತಾ ಇದೆ. ಪ್ರತಿಯೊಬ್ಬರು ಆಲಯದ ಬಗ್ಗೆ, ರಾಮನ ಬಗ್ಗೆ ಮಾತಾಡ್ತಿದ್ದಾರೆ. ಇದನ್ನು ನೋಡಿ ನೋವಾಗ್ತಿದೆಯಂತೆ. ಯಾಕೆ ಯಾಕೆ ನೋವು? ಯಾಕೆ ಮುಂಡೆ ಮಕ್ಕಳ रोड उठाते हैं, उसके बाद तेल मलते हैं. क्या करना है इस रोड से? ಜೆರುಸಲೆಂನಲ್ಲಿ ಯೇಸು ಕ್ರಿಸ್ತನನ್ನ ಬಿಟ್ಟು ಬೇರೆ ಮಾತನಾಡ್ಲಿಕ್ಕೆ ಬರಲ್ಲ ಕ್ರೈಸ್ತ ನಂಬಿಕೆ ಇರುವವರಿಗೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಅಲ್ಲಾ ಬಿಟ್ಬಿಟ್ಟು ಬೇರೆ ಮಾತಾಡಕ್ ಬರಲ್ಲ. ಅಲ್ಲ ಬಗ್ಗೆ, ಆ ಧರ್ಮದ ಬಗ್ಗೆ ನಂಬಿಕೆ ಇರುತ್ತೆ. ಭಾರತದಲ್ಲಿ ರಾಮನ್ನ ಬಿಟ್ಟು ಬೇರೆ ಏನು ಮಾತಾಡಬೇಕಾಗಿತ್ತು ಈ ಪಾರ್ಟಿಗೆ? ಇಲ್ಲ, ಅದನ್ನೇ ಮಾತಾಡೋದು. ಏನಾಯ್ತು ಈಗ ನಿಮಗೂ ಪ್ರಾಬ್ಲಮ್? ನೋ ಕಾಮೆಂಟ್ಸ್. ಏನ್ ಪೈಲ್ಸ್ ಡೆವಲಪ್ ಆಗ್ತಿದೆಯಾ ಏನು? ಇದನ್ನ ಮಾತಾಡೋದ್ರಿಂದ ಏನಾಯ್ತು ನಿಮಗೆ ಪ್ರಾಬ್ಲಮ್? ಅದರಿಂದ ಯಾಕೆ ಮಾತಾಡಬಾರ್ದು? ಆಲ್ ರೈಟ್ ಅಪ್ಪ. ಇಷ್ಟೊಂದು ನೋವಾದ ಈ ಪಾಪ ಬಹಳ ದೊಡ್ಡ ವ್ಯಕ್ತಿಗೆ ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಒಡೆದು ಬಿಸಾಕದಾಗ ನೋವಾಗಲೇ ಇಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕೆನಡಾದಲ್ಲಿ, ಅಮೆರಿಕಾದಲ್ಲಿ ನಮ್ಮ ದೇವಸ್ಥಾನಗಳ ಮೇಲೆ ಬಂದು ಅವನ ಕೆಲ್ಸಕ್ಕೆ ಬರದೇ ಇರೋನೆಲ್ಲ ಮಾಡಬಾರ್ದೆಲ್ಲ ಮಾಡೋದಾಗ ನೋವಾಗಲೇ ಇಲ್ಲ. ಅಲ್ಲ, ಅಲ್ಲಿ ನಡೆಯುತ್ತಿರುವುದಕ್ಕೆ ನೋವೇ ಇಲ್ಲ. ಇಲ್ಲಿ ರಾಮನ ಬಗ್ಗೆ ನೋವಾಗ್ತಿದೆಯಂತೆ. ಇಲ್ಲಿ ಬನ್ನಿ, ನನ್ನ ಹತ್ರ ಯಾವ್ದಾದ್ರು ಅನಾಸಿನ್ನೋ ಪೇನ್ ಕಿಲ್ಲರ್ ಇದ್ರೋ ಕೊಡ್ತೀನಿ, ತಗೊಂಡು ನೋವು ಕಡಿಮೆ ಮಾಡ್ಕೊಳ್ಳಿ. ಹಿಂಗೆ ಉಡಾಫೆಗಳಿಂದ ಮಾತಾಡಿನೇ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನಿಮ್ಗಳಿಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಷ್ಟವಾಯ್ತು. ಎಲ್ಲಿ ಮಾತಾಡ್ಬೇಕು ಮತ್ತೆ? ಅವ್ರು ಏನ್ ಮಾತಾಡಬೇಕು ಅಂತ ಸೌದಿ ಅರೇಬಿಯಾಗ ಹೋಗಿ ಮೆಕ್ಕಾನಲ್ಲಿ ನಿಂತ್ಕೊಂಡು ರಾಮ 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 ಅನ್ನಕ್ಕಾಗತ್ತ? ಅಥವಾ ಜೆರುಸಲೆಂ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ರಾಮ ರಾಮ ಸೀತಾರಾಮ ಅನ್ಕೊಂಡು ನಿಂತ್ಕೊಂಡು ಭಜನೆ ಮಾಡಕ್ಕಾಗತ್ತ? ಒಳ್ಳೆ ಕಥೆ ಆಯ್ತಿದೆ ಇವ್ರದ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.